ಆರ್ಯವೈಶ್ಯದವರು ನಮಗೂ ಈ ಆಹ್ವಾನವನ್ನು ಕೊಟ್ಟು ಕರೆಸಿರೋದಕ್ಕೆ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ನಾವು ಹೊಸೂರಿಂದ ಬರ್ತಾ ಇದ್ದೀವಿ. ನಮಗೆ ಅಂತ ಅಲ್ಲದೆ ಬೇರೆ ಎಲ್ಲರಿಗೂ ಬಸ್ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ. ಅವರು ತುಂಬ ಚೆನ್ನಾಗಿ ಎಲ್ಲರನ್ನೂ ಗಮನಿಸ್ತಾ ಇದ್ದಾರೆ. ಪ್ರತಿಯೊಂದು ಕಡೆಯೂ ನಮಗೆ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ದೇವ್ರ ಹತ್ರ ಕೂಡ ನಮ್ಮನ್ನು ನೋಡೋದಕ್ಕೆ ಬಿಟ್ಟರು. ಆ ವಿಷಯದಲ್ಲಿ ನಾವು ತುಂಬ ಕೃತಜ್ಞತೆಯನ್ನು ಹೇಳ್ತಾ ಇದ್ದೀವಿ ಅವ್ರಿಗೆ. ಪ್ರತಿಯೊಂದು ಅಡುಗೆ ಆಗಲಿ ಅದರ ವ್ಯವಸ್ಥೆನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದೇವರು ಅವ್ರಿಗೆ ಆಯುರಾರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾವು ಬೇಡ್ಕೊಳ್ತಾ ಇದ್ದೀವಿ. ಇದೇ ರೀತಿ ಅವರು ಇನ್ನೂ ಹೆಚ್ಚು ಸಾಮೂಹಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಿ. ಅವರ ಮನಸ್ಸಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಸಾಮೂಹಿಕ ಮದುವೆ ಕಾರ್ಯಕ್ರಮಗಳನ್ನು ಮಾಡಿದ್ರೆ ಈಗಿನ ಕಾಲದಲ್ಲಿ ಇರೋ ಪ್ರಾಬ್ಲಮ್ಗೆ ಅವರು ಸಾಮೂಹಿಕವಾಗಿ ಮದುವೆ ನಡೆಸಿದ್ರೆ ಎಲ್ಲರಿಗೂ ತುಂಬ ಅನುಕೂಲ ಆಗುತ್ತೆ. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಇದೊಂದು ನಮ್ಮ ವಿಜ್ಞಪ್ತಿ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ದಯವಿಟ್ಟು ಎಲ್ಲರೂ ಇದರಲ್ಲಿ ಭಾಗವಹಿಸಿದ್ದಕ್ಕೆ ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ನಮಗೆ ಅವರ ದೇವರ ಆಶೀರ್ವಾದ ಅವ್ರಿಗೆ ಯಾವಾಗಲೂ ಇರಲಿ ಅಂತ ಬೇಡ್ಕೊಳ್ತಾ ಇದ್ದೀವಿ. ವಿಶೇಷವಾಗಿ 150 ವರ್ಷ ಆದಮೇಲೆ ಮೈಸೂರು ಮಹಾರಾಜರು ನಡೆಸಿದ್ರು, ಅದನ್ನು ಬಿಟ್ಟರೆ ಇವ್ರು ನಡೆಸ್ತಾರೆ. ಮೈಸೂರು ಮಹಾರಾಜರು ನಡೆಸಿರೋ ಚಂಡಿ ಯಾಗ ಅಂದರೆ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವರು ಅಷ್ಟು ದೊಡ್ಡ ವ್ಯಕ್ತಿ. ಅವರು ಮಾಡಿರೋ ಚಂಡಿ ಯಾಗವನ್ನು ಇವಾಗ ಇವರು ವೇಣುಗೋಪಾಲ್ ಅವರು ಮಾಡ್ತಾ ಇದ್ದಾರೆ ಅಂದರೆ ದೇವರ ಆಶೀರ್ವಾದ ಖಂಡಿತ ಅವ್ರಿಗಿದೆ. ಆ ಪ್ರಯತ್ನದಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಅಂತ ನಾನು ನಂಬ್ತೀನಿ. ಅವ್ರು ಮಾಡಿರೋ ಎಷ್ಟೋ ಸೇವಾ ಕಾರ್ಯ